ರಾಜ್ಯದ ವಿವಿಧ 24 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಿರುವ ಆರೋಪಿತರ ಹೆಸರು ರಘು ಯಾನೆ ಕುಂಡ. ಸುಮಾರು 36 ವರ್ಷದ ಈ ವ್ಯಕ್ತಿ ಮೈಸೂರು ನಗರವಾಸಿ. ಮಿಕ್ಸಿ ಜಾರ್ ರಿಪೇರಿ ನೆಪದಲ್ಲಿ ಒಂಟಿ ಹೆಣ್ಣು ಮಕ್ಕಳ ಕೊರಳಿನ ಚಿನ್ನದ ಸರ ಕದಿಯುವುದೇ ಮುಖ್ಯ ಕುಲಕಸುಬನ್ನಾಗಿ ಮಾಡಿಕೊಳ್ಳುವ ಅಸಾಧ್ಯ ಕುಳ್ಳನನ್ನು ಮೊನ್ನೆ 6 ಗುರುವಾರದಂದು ಹಿರಿಯೂರು ಗ್ರಾಮಾಂತರ ಠಾಣೆಯ ವೃತ್ತ ನಿರೀಕ್ಷಕರಾದ ಆನಂದ್ ಇ ರವರ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಭಂಡಾರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಿಎಸ್ಐ ಮಹೇಶ್ ಗೌಡ ಹಾಗೂ ಶಾಲಾ ಠಾಣಾ ಸಿಬ್ಬಂದಿಯವರು ಆರೋಪಿತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ಆರೋಪಿತನು ತಾಲೂಕಿನ ಪಟ್ರಳ್ಳಿ ಗ್ರಾಮದ ಜಮೀನೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಒಂಟಿ ಮಹಿಳೆಯ ತಲೆಗೆ ಕಬ್ಬಿಣದ ರಾಡಿನಿಂದ ಹಲ್ಲೆ ಮಾಡಿ ಬಂಗಾರದ ಸರವನ್ನು ಕಿತ್ತುಕೊಂಡು ಹೋಗಿರುವ ಬಗ್ಗೆ ಮೊಕದ್ದಮೆ 516/2024 ಮತ್ತು ಬರಂಗಿರಿ ಕ್ರಾಸ್ ಹತ್ತಿರ ವಸ್ತುರ್ಗ ರಸ್ತೆಯ ಪಕ್ಕದಲ್ಲಿ ಹಣ್ಣು ಮಾರಾಟ ಮಾಡುತ್ತಿದ್ದ ಒಂಟಿ ಮಹಿಳೆಯ ಚೈನ್ ಕಿತ್ತುಕೊಂಡು ಹೋಗಿದ್ದ ಬಗ್ಗೆ ಮೊಕದ್ದಮೆ ನಂಬರ್ 258/2024 ಹಾಗೂ ಹಬ್ಬಿನಹೊಳೆ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಪಿಡಿ ಕೋಟೆ ಗ್ರಾಮದ ಬಳಿ ಜಮೀನೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಒಂಟಿ ಮಹಿಳೆಯ ಕಿವಿ ಯೋಲೆಗಳನ್ನು ಕಿತ್ತುಕೊಂಡು ಹೋಗಿರುವ ಬಗ್ಗೆ 21/2025 ಪ್ರಕರಣಗಳು ದಾಖಲಾಗಿರುವಂತೆ ರಾಜ್ಯದ 24 ಠಾಣೆಗಳಲ್ಲಿ ಕಳ್ಳತನ ಪ್ರಕರಣ ಆರೋಪ ಹೊತ್ತಿರುವ ಕುಳ್ಳ ರಘು ಸದ್ಯಕ್ಕೀಗ ಪೊಲೀಸರ ಅತಿಥಿಯಾಗಿ ಬಂಧನದಲ್ಲಿದ್ದಾನೆ. ಇನ್ನು ಮುಂದೆ ಯಾರೇ ಅಪರಿಚಿತ ವ್ಯಕ್ತಿ ನಿಮ್ಮ ಬಳಿ ಬಂದರೂ ತುಂಬ ಜಾಗ್ರತೆಯಿಂದ ಇರಬೇಕೆಂಬುದು ಇವತ್ತಿನ ಸಂಚಿಕೆಯ ಆಶಯ. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.